ವೆಲ್ಕಮ್ ಟು ಯುರೋಪ್ ವಿತ್ ದ ಮಂಕ್. ನಾವಿದೀವಿ ಇಟಲಿಯ ಫ್ಲಾರೆನ್ಸ್ ಸಿಟಿಯಲ್ಲಿ. ಸೊ ನಮ್ ಜೊತೆ ಇದ್ದಾರೆ ಬೆಂಕಪ್ಪ ಸರ್ ಅವರು. ಅವರ ಪ್ರಶ್ನೆಯನ್ನ ಕೇಳೋಣ. ಬುದ್ಧಿಯವರ ಶರಣ. ಜಗತ್ತಿನ ಎಲ್ಲಾ ಧರ್ಮಗಳು ಪುನರ್ಜನ್ಮದ ಬಗ್ಗೆ ಹೇಳಿವೆ. ಬುದ್ಧನು ಸಹ ಎಷ್ಟೋ ಜನ್ಮಗಳ ನಂತರ ಬುದ್ಧ ಆಗಿದ್ದಿದೆ. ಹಾಗೆ ಕ್ರೈಸ್ತನು ಸಹ ಪುನರ್ಜನ್ಮದ ಬಗ್ಗೆ ಹೇಳಿದ್ದಾರೆ. ಇಸ್ಲಾಂ ಧರ್ಮನೂ ಸಹ ಹೇಳಿದೆ. ಹಿಂದೂ ಧರ್ಮದಲ್ಲೂ ಇದೆ. ಹಾಗೆ ಕೆಲವು ಶರಣರ ನಮ್ಮಲ್ಲೇ ಸ್ವಲ್ಪ ಕೂಗಿದೆ. ಕೆಲವರು ಹೇಳಿಲ್ಲ ಅಂತ ಅಂದರೆ ಕೆಲವು ಶರಣರು ಇದರಲ್ಲಿ ವಚನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಪುನರ್ಜನ್ಮ ಇದೆ ಅಂತ ಹೇಳಿದ್ದಾರೆ. ತಮ್ಮ ಅದ್ರ ಬಗ್ಗೆ ನಿಲುವೇನು ಶರಣರೇ? ಇಲ್ಲಿ ಅಕ್ಕಮಹಾದೇವಿದ ಒಂದು ಸಾಲ ಇಟ್ಕೊಂಡು ನಮ್ಮವರೆಲ್ಲ ಹೇಳ್ತಾರೆ, ಈ ಜನ್ಮ ಬಳಿಕಿಲ್ಲ. ಅದೊಂದು ಸಾಲ ಇಟ್ಕೊಂಡು ಮುಂದಿನ ಜನ್ಮ ನಮಗಿಲ್ಲ, ಶರಣರು ಪೂರ್ವ ಜನ್ಮವನ್ನ ಪುನರ್ಜನ್ಮವನ್ನ ಒಪ್ಪಲಿಲ್ಲ ಅನ್ನುವಂತ ಒಂದು ವಾದ ಮಾಡ್ತಾರೆ. ಆದ್ರೆ ಆ ಸಾಲ ಹೇಳೋದು ಯಾವಾಗ? ನೀನು ಶಿವನನ್ನ ನೆನೆದಾಗ ಈ ಜನ್ಮ ಬಳಿಕಿಲ್ಲ. ನಿರಂತರವಾಗಿ ಶಿವನ ಸ್ಮರಣೆಯಲ್ಲಿ ನಿನ್ನ ಬದುಕಿನ ಪ್ರತಿಯೊಂದನ್ನು ಕೂಡ ಶಿವನಿಗೆ ಅರ್ಪಣೆ ಮಾಡ್ಕೊಂಡು ಬದುಕಿದಾಗ ಮಾತ್ರ ನಿನಗೆ ಈ ಜನ್ಮ ಬಳಿಕಿಲ್ಲವೇ ಹೊರತು, ನೀನು ಶಿವನ ಸ್ಮರಣೆಯನ್ನು ಮರೆತು ಇದ್ದೆ ಅಂತಂದ್ರೆ ನಿನಗೆ ಈ ಜನ್ಮ ಇರೋದೇ ಅಂತ ಹೇಳಿ ಅವರು ಹೇಳ್ತಾರೆ. ಗೊತ್ತಾಯ್ತಾ? ಶಿವನ ನೆನೆಯಿರೆ ಈ ಜನ್ಮ ಬಳಿಕಿಲ್ಲ. ಚನ್ನಮಲ್ಲಿಕಾರ್ಜುನ ದೇವರ ನೆನೆದು ಪಂಚಮಹಾಪಾತಕರೆಲ್ಲ ಮುಕ್ತಿ ಪಡೆದರಂದು. ನೋಡಪ್ಪ, ಶಿವನನ್ನು ನೆನೆದ್ರು ಈ ಜನ್ಮ ಬಳಿಕಿಲ್ಲ. ಶಿವನನ್ನು ಮರೆತ್ರೈತಿ. ಅರ್ಥ ಆಯ್ತಾ ನಿಮಗೆ? ನಾವಿಲ್ಲಿ ಬಸವಣ್ಣವ್ರ ಕೆಲವು ವಚನಗಳಲ್ಲೂ ಕೂಡ ನಾವು ಗಮನಿಸ್ಬೇಕು. ಶ್ವಾನ ಯೋನಿಯಲ್ಲಿ ಬಪ್ಪುದು ತಪ್ಪುದು ಅಂತ ಹೇಳ್ತಾರೆ. ಮುಂದಿನ ಜನ್ಮದಲ್ಲಿ ನಾಯ ಹುಡ್ತಿ ಕಣೋ ಅಂತ ಹೇಳ್ತಾರೆ. ಕೆಲವು ಪಾಪಗಳನ್ನ ಮಾಡಿದ್ರೆ ಇದ್ರ ಅರ್ಥ ಏನು? ಮುಂದಿನ ಜನ್ಮದಲ್ಲಿ ನಾಯ ಹುಡ್ತೀಯ ಅಂತಂದ್ರೆ ಏನರ್ಥ? ಪುನರ್ಜನ್ಮ ಒಪ್ಪಿದ್ದಾರೆ ಅಂತ ತಾನೆ. ಆ ದೃಷ್ಟಿ ನಮಗೆ ಪೂರ್ವಜನ್ಮ ಪುನರ್ಜನ್ಮದ ಗೊಡವೆ ಬೇಡ ಅನ್ನೋದಾದ್ರೆ ನಿರಂತರವಾಗಿ ದೇವರ ಸ್ಮರಣೆಯಲ್ಲಿರ್ಬೇಕು. ಆಮೇಲೆ ಕಾಯಕ, ದಾಸೋಹ, ಶಿವಾನುಭವ, ಶಿವಯೋಗ ಇಂಥವೆಲ್ಲವನ್ನೂ ರೂಢಿ ಮಾಡ್ಕೊಳ್ತಾ ಪ್ರತಿಯೊಂದನ್ನು ಕೂಡ ದೇವರ ಅನುಗ್ರಹದಿಂದ ನನಗೆ ಬಂದದ್ದು ಅನ್ನುವಂತ ಭಾವದಲ್ಲಿ ಮಾಡ್ತಾ ಹೋಗ್ಬೇಕು. ಅವಾಗ ನಿನಗೆ ಹುಟ್ಟು ಸಾವುಗಳ ಭಾವಚಕ್ರದಿಂದ ಮುಕ್ತಿ ಸಿಗುತ್ತೆ ಅನ್ನೋದನ್ನ ಹೇಳ್ತಿರೋದು. ಇವನ್ನೆಲ್ಲ ಗಮನಿಸಿದಾಗ ಶರಣರ ದೃಷ್ಟಿಯಲ್ಲಿ ಪುನರ್ಜನ್ಮ ಮತ್ತು ಪೂರ್ವಜನ್ಮಗಳು ಅದಾವೆ ಅಂತೇಳಿ ನಾವು ಹೇಳ್ಬೋದು. For more such contents, follow our page.